ಓಕೆ. 6 ಗುರಾಣಿಗಳ ಗ್ರಂಥವನ್ನ ಪಂಡಿತ್ ದೌಲತ್ ರಾಮ್ ಅವರು ಬರೆದಿದ್ದಾರೆ. ನಾವು ಯಾವ ರೀತಿ ಬೀಸು ಕಲ್ಲನ್ನು ಬೀಸುವಾಗ ಯಾರು ಸಾಲಿಗೆ ಹೋಗಿಲ್ಲ, ಯಾರು ಹಿಂದೂ ಮುಂದೆ ಸಾಲಿಗೆ ಏನೋ ಗೊತ್ತಿಲ್ಲ, ಅವ್ರಿಗೆ ಹೆಂಗೆ ಹಾಡುಗಳು ಬರ್ತಾವೆ, ಸೋಮಾನ ಹಾಡುಗಳು. ಹಂಗೆ ಉತ್ತರ ಭಾರತದೊಳಗೆ ಈ ಚಡಲದ ಏನು ಶ್ಲೋಕಗಳದಾವ, ಗಾಯಗಳದಾವ, ಏನು ಛಂದಗಳದಾವ, ಇವನನ್ನ ಯಾರು ಸಾಲಿಗೆ ಹೋಗಿಲ್ಲಲ್ಲ ಅವರಿಗೂ ಕೂಡ ಬರ್ತಿದ್ದು. ಅಂದ್ರೆ ಅಷ್ಟೊಂದು ಫೇಮಸ್ ಗ್ರಂಥ ಇದೆ. ಏನು ವಿಶೇಷತೆ ಇದೆ ಇದರಲ್ಲಿ? ಇದ್ರೊಳಗೆ ಏನು ಮಾಡಿದರು? 6 ಗುರಾಣಿಗಳು. ಏನಾರು 6 ಅಂದರೆ ಚೇಡಾಲ. ಈಗ ಒಂದು ಯುದ್ಧ ಆಗಬೇಕಾದ್ರೆ ಒಬ್ಬ ಕತ್ತಿಯಿಂದ ಚೂಸ್ತಾನೆ ಅಲ್ವಾ? ಆಗ ಒಂದು ಕೈಯಾಗಿರ್ತೈತಲ್ಲ, ಸಂಗೊಳ್ಳ ಕೈಯಾಗೈತಲ್ಲ, ಏನದು? ಢಾಲ್. ಅದಕ್ಕೆ ಕನ್ನಡದಾಗ ಅಂತಾರೋ ಗುರಾಣಿ. ಅದೇನು ಮಾಡ್ತೈತೆ ಕತ್ತಿಗೆ? ಅವ್ನು ಚುಚ್ಚಾಕತ್ತಾರ, ಹಿಂಗೆ ಹಚ್ತಾರ. ಅಂದ್ರೆ ಈಗ ಅದೇನು ಮಾಡತ್ತಿದ್ದಾಗ ರಕ್ಷಣಾ ಕೆಲಸವನ್ನ ಮಾಡಾಕತ್ತೈತೆ. ಏನು ಮಾಡತ್ತೆ ಅದು? ಶತ್ರುವಿನಿಂದ ರಕ್ಷಣೆ. ಯುದ್ಧದಲ್ಲಿ ಯಾವ ರೀತಿ ಢಾಲ್ ಅಂದ್ರೆ ಗುರಾಣಿ ರಕ್ಷಣೆಯನ್ನ ಮಾಡ್ತಾ ಇದೆ, ಯಾರು ಶತ್ರುಗಳಿಂದ ರಕ್ಷಣೆಯನ್ನು ಮಾಡ್ತಾ ಇದೆ, ಹಾಗೆ ಇಲ್ಲಿ ನಮಗ್ ನಿಮಗೂ ಕೂಡ ಶತ್ರುಗಳದಾರ. ಇಲ್ಲಿ ಏನಂದ್ರೆ ನಮಗ್ ನಿಮಗೂ ಕೂಡ ಶತ್ರುಗಳದಾರ. ಯಾರ? ನಂಗೆ ಇವ್ರ ಕಂಟ್ರ ಆಗಂಗಿಲ್ಲ, ಇವ್ರಿಗೆ ನನ್ನ ಕಂಟ್ರ ಆಗಂಗಿಲ್ಲ, ಮುಂದೆ ಹೋಗಿ ಬಿಡಂಗಿಲ್ಲ, ಜಗ್ಗವ್ರಿದೆವು, ಮುಂದೆ ಚಲೋತ ಹೋಗಿದ್ದೆವು, ಹಿಂದೆ ಬೈದೆವು. ಕರೆ ಈ ಶತ್ರುಗಳಿಂದ ನಮ್ಗೆ ರಕ್ಷಣೆ ಆಗ್ಬೇಕಂದ್ರ ಇವರಂತೂ ಶತ್ರುಗಳ ಇದ್ದ ಇದಾರ. ಇವ್ರು ಹೊರಗಿದವ್ರ ಬಾಹ್ಯ ಶತ್ರುಗಳು. ಆದ್ರ ಅಂತರಂಗ ಶತ್ರುಗಳು ಯಾರು? ನಮಗೆ ಕರೆ ಶತ್ರುಗಳು ಯಾರು? ರಾಗ, ದ್ವೇಷ, ಪಾಪಗಳು, ವ್ಯಸನಗಳು, ಇವೆಲ್ಲ ಅದಾವಲ್ಲ, ಇವು ಎಲ್ಲ ಶತ್ರುಗಳು ಅದಾವು. ಇವತ್ತರಿಂದ ನಾವು ರಕ್ಷಣೆ ಮಾಡ್ಕೋಬೇಕಾದ್ರ ಏನ್ ಮಾಡ್ಬೇಕು? ಈ 6 ಗುರಾಣಿಗಳ ಗ್ರಂಥವನ್ನ ಸ್ವಾಧ್ಯಾಯ ಮಾಡಬೇಕು. ಅದಕ್ಕೆ ಇದ್ರೊಳಗೆ ಏನ್ ಹೇಳ್ತಾರೆ ಕೇಳ್ರಿ, ಎಷ್ಟು ಚಂದ ಐತಂತ. ಎಲ್ಲರೂ ಸೇರ್ಕೊಂಡು ಕೈ ಜೋಡಿಸ್ರಿ ಎಲ್ಲರೂ.